ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಕೂಡ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಬ್ಬರ ಪ್ರೀತಿ ಕೂಡ ನಿಜವಾಗಿದ್ದರೆ, ಅದು ಪ್ಯೂರ್ ಆಗಿದ್ದರೆ, ಯೂನಿವರ್ಸ್ ಸೇರಿಸಬೇಕಾದ ಇಬ್ಬರನ್ನು ಯಾರೂ ಕೂಡ ದೂರ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಬಲವಂತದಿಂದ ಯಾವ ರಿಲೇಷನ್ಶಿಪ್ ಕೂಡ ಉಳಿಯೋದಿಲ್ಲ. ಪ್ರೀತಿ ಅಂದರೆ ಫೋರ್ಸ್ ಅಲ್ಲ, ಅದು ಅರ್ಥ ಮಾಡ್ಕೊಳ್ಳೋದು, ರೆಸ್ಪೆಕ್ಟ್, ಕೇರ್ ಮತ್ತು ನಿಜವಾದ ಕನೆಕ್ಷನ್. ಹಾಗಾಗಿ ಕಾಮ್ ಆಗಿರಿ, ಪಾಸಿಟಿವ್ ಆಗಿರಿ. ಯಾವುದು ನಿಮ್ಮದಾಗಿದೆಯೋ ಅದು ಸರಿಯಾದ ಟೈಮ್ಗೆ ನಿಮ್ಮ ಹತ್ರ ಬಂದೇ ಬರುತ್ತೆ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಇಲ್ಲಿ ಡೇ ಆ್ಯಂಡ್ ನೈಟ್ ತರಹದ ಎನರ್ಜಿ ಇದೆ, ಅಂದರೆ ತುಂಬ ಆಪೋಸಿಟ್ ಎನರ್ಜಿಯಲ್ಲಿ ಕಾಣಿಸ್ತಾ ಇದೆ. ಬಹುಶಃ ನೀವಿಬ್ಬರು ನೇಚರ್ನಲ್ಲಿ ತುಂಬ ಆಪೋಸಿಟ್ ಆಗಿರಬಹುದು. ನೀವು ನಿಮ್ಮ ಫೀಲಿಂಗ್ಸನ್ನು ತುಂಬ ಎಕ್ಸ್ಪ್ರೆಸ್ ಮಾಡುವ ವ್ಯಕ್ತಿ ಆಗಿರ್ಬೋದು, ತುಂಬ ಎಕ್ಸ್ಪ್ರೆಸಿವ್ ಆಗಿರಬಹುದು. ಆದರೆ ನಿಮ್ಮ ಪಾರ್ಟ್ನರ್ ತುಂಬ ಕಡಿಮೆ ಎಕ್ಸ್ಪ್ರೆಸ್ ಮಾಡುವವರಾಗಿರ್ಬೋದು, ಅಥವಾ ನಿಮ್ಮ ಪಾರ್ಟ್ನರ್ಗೆ ತುಂಬ ಬೇಗ ಕೋಪ ಬರಬಹುದು. ಆದರೆ ನೀವು ತುಂಬ ಕಾಮ್ ಸ್ವಭಾವದಾಗಿರಬಹುದು. ನಿಮ್ಮೊಳಗೆ ಲಿಸ್ನಿಂಗ್ ಕ್ಯಾಪಬಿಲಿಟಿ ಅನ್ನೋದು ತುಂಬ ಚೆನ್ನಾಗಿರಬಹುದು. ಆದರೆ ನಿಮ್ಮ ಪಾರ್ಟ್ನರ್ನಲ್ಲಿ ಅಷ್ಟು ಲಿಸ್ನಿಂಗ್ ಕೇಪಬಿಲಿಟಿ ಅನ್ನೋದು ಇಲ್ಲದೇ ಇರಬಹುದು. ಕೆಲವೊಮ್ಮೆ ನಿಮಗೆ ಈ ವ್ಯಕ್ತಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಅನ್ನೋ ಫೀಲಿಂಗ್ ಕೂಡ ಬರ್ತಾ ಇರ್ಬೋದು. ನಿಮ್ಮನ್ನು ಪ್ರಾಪರಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ ಅಂತ ಅನಿಸಿರಬಹುದು. ಆದರೆ ನೀವು ಮಾತ್ರ ಈ ವ್ಯಕ್ತಿಯನ್ನು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇರಬಹುದು. ಹಾಗಾಗಿ ನಿಮ್ಮಿಬ್ಬರ ಎನರ್ಜಿಯಲ್ಲಿ ತುಂಬ ಡಿಫ್ರೆನ್ಸಸ್ ಇದೆ, ತುಂಬ ದೊಡ್ಡ ಡಿಫ್ರೆನ್ಸಸ್ ಇದೆ. ನಿಮ್ಮಿಬ್ಬರ ಮಧ್ಯ ಏಜ್ ಗ್ಯಾಪ್ ಕೂಡ ಇರಬಹುದು. ಕಾನ್ಫಿಡೆನ್ಸ್ ಎನರ್ಜಿ, ನೀವು ಯಾವ ವ್ಯಕ್ತಿಗಾಗಿ ಥಿಂಕ್ ಮಾಡ್ತಾ ಇದ್ರೋ ಈ ವ್ಯಕ್ತಿ ಈ ಟೈಮ್ನಲ್ಲಿ, ಪ್ರೆಸೆಂಟ್ ಟೈಮ್ನಲ್ಲಿ ಕಾನ್ಫಿಡೆನ್ಸ್ ತುಂಬ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇದೆ. ಈ ವ್ಯಕ್ತಿ ಈಗ ಡೌನ್ ಫೀಲ್ನಲ್ಲಿದ್ದಾರೆ, ಅವರನ್ನೇ ಅವರು ಡೌನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಯಾವುದೇ ಆ್ಯಕ್ಷನ್ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಈ ಕನೆಕ್ಷನ್ನಲ್ಲಿ ಏನು ಮಾಡಬೇಕಿತ್ತೋ, ಯಾವ ಸ್ಟೆಪ್ಸ್ ತಗೊಳ್ಬೇಕಿತ್ತೋ ಅವುಗಳನ್ನು ಈ ವ್ಯಕ್ತಿಗೆ ಈಗ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನಗೆ ಯಾಕೆ ಆಗ್ತಾ ಇಲ್ಲ, ನಾನು ಯಾಕೆ ಏನೂ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆ ಇವರನ್ನು ಕಾಡ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಕಮ್ಯುನಿಕೇಷನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಪ್ರತಿ ಸಲ ಕಾಲ್ ಅಥವಾ ಮೆಸೇಜ್ ಮಾಡುವ ಬಗ್ಗೆ ಯೋಚನೆ ಮಾಡಿದಾಗ ಅದಕ್ಕೆ ಬೇಕಾದ ಕರೇಜ್, ಧೈರ್ಯ ಮಾತ್ರ ಬರ್ತಾ ಇಲ್ಲ. ಹಾಗಾಗಿ ನಾನು ಯಾಕೆ ಕಾಲ್ ಮಾಡೋಕ್ಕಾಗ್ತಾ ಇಲ್ಲ, ಮೆಸೇಜ್ ಯಾಕೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಅವ್ರ ಜೊತೆ ಯಾಕೆ ಮಾತಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳು ಈ ವ್ಯಕ್ತಿಯ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಹಾಗಾಗಿ ಈಗಿನ ಪ್ರೆಸೆಂಟ್ ಟೈಮ್ನಲ್ಲಿ ಇವರೊಳಗೆ ತುಂಬ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇದೆ, ತುಂಬ ಡೌನ್ ಫೀಲ್ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಸರಿಯಾದ ಸ್ಟೇಟ್ ಆಫ್ ಮೈಂಡ್ನಲ್ಲಿ ಇಲ್ಲದೆ ಇರ್ಬೋದು, ಅಥವಾ ನೀವು ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದನ್ನು, ಕಮಿಟ್ಮೆಂಟ್ ಆಗಿರ್ಬೋದು, ಸ್ಟೆಬಿಲಿಟಿ ಆಗಿರ್ಬೋದು, ಸೆಕ್ಯೂರಿಟಿ ಆಗಿರ್ಬೋದು, ಅವುಗಳನ್ನು ಈಗ ಕೊಡುವ ಸ್ಥಿತಿಯಲ್ಲಿ ಈ ವ್ಯಕ್ತಿ ಇಲ್ಲದೆ ಇರಬಹುದು. ನೀವೀಗ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಇದ್ದರೆ ಅದರ ಹಿಂದಿನ ರೀಸನ್ ಕೂಡ ಇದೇ ಆಗಿರ್ಬೋದು. ನಿಮ್ಮ ಪಾರ್ಟ್ನರ್ ಈಗ ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ ಅದರ ಹಿಂದೆ ಕೂಡ ಇದೇ ಕಾರಣ ಇರಬಹುದು. ಈ ವ್ಯಕ್ತಿ ತುಂಬ ಬೇಗ ಅಟ್ಯಾಚ್ಮೆಂಟ್ ಆಗುವಂತಹ ಸ್ವಭಾವದವರು, ಆದರೆ ನಿಮ್ಮ ಜೊತೆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಹೆಚ್ಚಾಗುವುದಕ್ಕೆ ಈಗ ಹೆದರ್ತಾ ಇದ್ದಾರೆ. ಈ ರೀತಿಯ ಎನರ್ಜಿ ಇದೆ. ಇಂಡಿಸಿಷನ್ ಆ್ಯಂಡ್ ಫಿಯರ್ ಆಫ್ ಕಮಿಟ್ಮೆಂಟ್ ಎನರ್ಜಿ, ನೀವು ಇವರಿಂದ ಬಹಳಷ್ಟು ಎಕ್ಸ್ಪೆಕ್ಟ್ ಮಾಡಿರಬಹುದು. ಕಮಿಟ್ಮೆಂಟ್, ಸ್ಟೆಬಿಲಿಟಿ, ಸೆಕ್ಯೂರಿಟಿ, ಈ ಕನೆಕ್ಷನ್ನಲ್ಲಿ ನಿಮಗೆ ಇವೆಲ್ಲವೂ ಬೇಕಿತ್ತು. ಆದರೆ ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿ ನಿಮಗೆ ಇದೆಲ್ಲವನ್ನು ಕೊಡಲು ಬೇಕಾದ ರೈಟ್ ಸ್ಟೇಟ್ನ ಮೈಂಡ್ನಲ್ಲಿ ಇಲ್ಲ, ಅಥವಾ ಈ ಕ್ಷಣದಲ್ಲಿ ನಿಮಗೆ ಕೊಡೋದಕ್ಕೆ ಇವರ ಬಳಿ ಯಾವುದೇ
ಸಾಲಿಡ್ ಆಫರ್ ಅನ್ನೋದು ಇಲ್ಲ. ಈ ವ್ಯಕ್ತಿಗೆ ನಿಮ್ಮ ಹತ್ರ ಬಂದು ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ನಾನು ಅವರ ಮುಂದೆ ಹೋಗಿ ಏನು ಆಫರ್ ಮಾಡಲಿ ಅನ್ನೋ ಯೋಚನೆಯಲ್ಲಿದ್ದಾರೆ. ಇದು ಪ್ರೆಸೆಂಟ್ ಎನರ್ಜಿ ಅನ್ನೋದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗಿನ ಪರಿಸ್ಥಿತಿಯಲ್ಲಿ ನಾನು ಏನು ಕೊಡಲಿಲ್ಲ ಅಂದರೆ ಅವ್ರು ನನ್ನನ್ನು ಅಕ್ಸೆಪ್ಟ್ ಕೂಡ ಮಾಡಲ್ಲ, ನನ್ನ ಮೇಲೆ ಟ್ರಸ್ಟ್ ಕೂಡ ಮಾಡಲ್ಲ ಅನ್ನೋ ಥಾಟ್ ಪ್ರೊಸೆಸ್ನಲ್ಲಿ ಈ ವ್ಯಕ್ತಿಯ ಮನಸ್ಸಿನಲ್ಲಿ ನಡೀತಾ ಇದೆ. ನೀವೀಗ ಟೋಟಲ್ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದರೆ ಅದರ ಹಿಂದೆ ಇನ್ನೊಂದು ಕಾರಣ ಕೂಡ ಇರಬಹುದು. ಈ ಕನೆಕ್ಷನ್ಗಾಗಿ ನೀವು ನಿಮ್ಮಿಂದ ಸಾಧ್ಯ ಆದಷ್ಟು ಎಲ್ಲವನ್ನ ಎಫರ್ಟ್ ಹಾಕಿದ್ದೀರಾ. ಆ ಫೀಲಿಂಗ್ ನಿಮ್ಮೊಳಗೆ ಇದೆ, ಆದರೆ ನೀವು ಡಿಸರ್ವ್ ಮಾಡಿದ್ದನ್ನು ಮಾತ್ರ ರಿಸೀವ್ ಮಾಡೋದಕ್ಕೆ ಆಗಲಿಲ್ಲ. ನಿಮಗೆ ಸಿಗಬೇಕಾಗಿರೋದು ನಿಮಗೆ ಸಿಗಲೇ ಇಲ್ಲ. ಬಹುಶಃ ನೀವು ಇವರಿಂದ ಕಮಿಟ್ಮೆಂಟ್ ಮತ್ತು ಸ್ಟೆಬಿಲಿಟಿ ಕೇಳಿರ್ಬೋದು. ನಿಮ್ಗೆ ಏನು ಅನ್ನಿಸ್ತು ಅಂದರೆ ಯಾವುದೇ ಫ್ಯೂಚರ್ ಇಲ್ಲದೇ ಇರುವ ಶಾರ್ಟ್ ಟರ್ಮ್ ಕನೆಕ್ಷನಲ್ಲಿ ಇರುವ ಆಸೆ ಇರಲಿಲ್ಲ. ಮುಂದೆ ಯಾವುದೇ ಅಶ್ಯೂರೆನ್ಸ್ ಇಲ್ಲದ ರಿಲೇಷನ್ಶಿಪ್ಪಲ್ಲಿ ಉಳಿಯೋದಕ್ಕೆ ನೀವು ಕೂಡ ಬಯಸಲಿಲ್ಲ. ನೀವು ಲಾಂಗ್ ಟರ್ಮ್ ಕನೆಕ್ಷನನ್ನು ಬಯಸಿದ್ದೀರಾ. ಈ ವಿಷಯದಲ್ಲಿ ನೀವು ಸಂಪೂರ್ಣ ಕ್ಲಿಯರ್ ಆಗಿದ್ರಿ. ಫ್ಯೂಚರ್ ಇಲ್ಲದೆ ಇರುವ ಯಾವುದೇ ಕನೆಕ್ಷನ್ನಲ್ಲಿ ಸ್ಟೇ ಮಾಡಬೇಕು ಅನ್ನೋ ಮನಸ್ಸು ನಿಮ್ಮದಲ್ಲ. ಹಾಗಾಗಿ ನೀವು ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದನ್ನು ಅವರು ನಿಮಗೆ ಕೊಡಲಿಲ್ಲ. ಅದಕ್ಕೆ ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಥರ್ಡ್ ಪಾರ್ಟಿ ಎನರ್ಜಿ. ನಿಮ್ಮಿಬ್ಬರ ಮಧ್ಯೆ ಆರ್ಗ್ಯುಮೆಂಟ್ ಇರಬಹುದು, ಯಾವುದೋ ರೀತಿಯ ಜಗಳ ಕೂಡ ಇರಬಹುದು, ಅಥವಾ ಯಾವುದೋ ರೀಸನ್ ಅಥವಾ ಕ್ಲಾರಿಟಿ ಕೊಡದೆ ಈ ವ್ಯಕ್ತಿ ನಿಮ್ಮನ್ನು ಇಗ್ನೋರ್ ಮಾಡಿರಬಹುದು. ಅದು ನಿಮ್ಮ ರಿಲೇಷನ್ಶಿಪ್ನ ಕರೆಂಟ್ ಎನರ್ಜಿ ಕೂಡ ಆಗಿರ್ಬೋದು. ಅಥವಾ ಕೆಲವರ ರಿಲೇಷನ್ಶಿಪ್ಪಲ್ಲಿ ನಿಮ್ಮ ಪಾರ್ಟ್ನರ್ ತುಂಬ ಬೇಗ ಬೇರೆಯವರ ಮಾತಿಗೆ ಇನ್ಫ್ಲುಯೆನ್ಸ್ ಆಗುವಂತಹ ಸ್ವಭಾವ ಕೂಡ ಇರ್ಬೋದು. ಅಥವಾ ಈ ಕನೆಕ್ಷನ್ನಲ್ಲಿ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು. ಅದು ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು. ಥರ್ಡ್ ಪಾರ್ಟಿ ಅಂದರೆ ಅವರ ಜಾಬ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಸಿಚುವೇಶನ್ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ ಆಗಿರಬಹುದು. ಸೊ ಇದೆಲ್ಲ ಕಾರಣದಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರ್ಬೋದು. ಅಥವಾ ನಿಮ್ಮೊಂದಿಗೆ ತುಂಬ ರೂಡಾಗಿ ಬಿಹೇವ್ ಮಾಡಿರ್ಬೋದು, ನಿಮಗೆ ಹರ್ಟ್ ಆಗುವಂತೆ ನಡ್ಕೊಂಡಿರ್ಬೋದು. ಅವರು ಮಾಡಿದ ಕೆಲವು ಕೆಲಸಗಳು ನಿಮಗೆ ಇಷ್ಟ ಆಗದೇ ಇರ್ಬೋದು. ನಿಮಗೆ ಒಂದೇ ಫೀಲಿಂಗ್ ಇದ್ದಿದ್ದು, ನಾನು ಇವೆಲ್ಲವನ್ನು ಡಿಸರ್ವ್ ಮಾಡಿರಲಿಲ್ಲ ಅಂತ. ನಿಮ್ಮ ಲೈಫ್ನಲ್ಲಿ ಈ ರೀತಿಯ ಬಿಹೇವಿಯರ್ಗೆ ನೀವು ಅರ್ಹರಲ್ಲ ಅನ್ನೋ ಫೀಲಿಂಗ್ ನಿಮ್ಮೊಳಗೂ ಇದೆ. ನೀವು ಡಿಸರ್ವ್ ಮಾಡಿದಷ್ಟು ಲವ್ ಮತ್ತು ರೆಸ್ಪೆಕ್ಟ್ ಈ ಕನೆಕ್ಷನಲ್ಲಿ ರಿಸೀವ್ ಮಾಡಲಿಲ್ಲ. ಕಮಿಟ್ಮೆಂಟ್ ಎನರ್ಜಿ. ಈ ವ್ಯಕ್ತಿಗೆ ನಿಮಗೆ ಆ ರೀತಿಯ ಯಾವುದೇ ಆಫರ್ ಕೊಡಲಿಲ್ಲ, ನಿಮಗೆ ಬೇಕಿದ್ದ ಅಶ್ಯೂರೆನ್ಸ್ ಕೂಡ ಕೊಡಲಿಲ್ಲ. ಅದೇ ಈ ಕನೆಕ್ಷನಲ್ಲಿ ಕಾಣಿಸ್ತಾ ಇರುವಂತಹ ಎನರ್ಜಿ. ನೀವು ತುಂಬ ಈ ವ್ಯಕ್ತಿಯ ಬಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ರಿ ಅವ್ರು ಕಮಿಟ್ಮೆಂಟ್ ಕೊಡ್ಬೋದು ಅಂತ, ಬಟ್ ಅದು ನಿಮಗೆ ಸಿಗದೇ ಇರ್ಬೋದು. ಕೆಲವೊಂದು ಸಲ ನಿಮ್ಮನ್ನು ಮೈಂಡ್ ವಾಶ್ ಮಾಡಿರ್ಬೋದು. ಅದಾದ ನಂತರ ಅವ್ರು ನಿಮ್ಮ ಜೊತೆ ಆರ್ಗ್ಯುಮೆಂಟ್ ಮಾಡಿರ್ಬೋದು, ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿರಬಹುದು. ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ರಿಯಲೈಸೇಷನ್ ಎನರ್ಜಿ. ಇನ್ನು ಯಾವ ಚೇಂಜಸ್ ಆಗುತ್ತೆ ಅಂತ ನೋಡೋದಾದರೆ ಕಂಪ್ಲೀಟ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ನಿಮ್ಮಿಬ್ಬರ ಮಧ್ಯೆ ಬಂದಿರುವ ಈ ಡಿಸ್ಟೆನ್ಸ್, ಈ ಸೈಲೆನ್ಸ್, ಈ ಸಪ್ರೇಷನ್ ಇವೆಲ್ಲವೂ ತುಂಬ ನೆಸಸರಿ ಆಗಿತ್ತು. ಈ ಸ್ಪೇಸ್ ಸಿಕ್ಕಿರೋದ್ರಿಂದ ನಿಮ್ಮ ಪಾರ್ಟ್ನರ್ ಒಳಗೆ ತುಂಬ ದೊಡ್ಡ ಟ್ರಾನ್ಸ್ಫರ್ಮೇಷನ್ ಶುರುವಾಗಿದೆ. ಈ ಟೈಮ್ನಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈಗ ಅವರಿಗೆ ಒಂದು ರಿಯಲೈಸೇಷನ್ ಬಂದಿದೆ, ನೀವು ಎಲ್ಲಿಗೂ ರಾಂಗ್ ಇರಲಿಲ್ಲ ಅನ್ನೋದು ಅವರಿಗೆ ಅರ್ಥ ಆಗಿದೆ. ನಿಮ್ಮ ಲವ್ ಎಷ್ಟು ಪ್ಯೂರ್ ಆಗಿತ್ತು ಅನ್ನೋದು ಅವ್ರಿಗೆ ಗೊತ್ತಾಗಿದೆ. ಅವ್ರು ಯಾವಾಗಲೂ ನಿಮ್ಮನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿದರು ಅನ್ನೋದು ಅವರಿಗೆ ಗೊತ್ತಾಗ್ತಾ ಇದೆ. ಈ ಕನೆಕ್ಷನ್ನಲ್ಲಿ ಮಧ್ಯ ಬಂದಿದ್ದ ಯಾವುದೇ ಸಿಚುವೇಶನ್ ಅದಕ್ಕೆ ಅವರೇ ಕಾರಣ ಅನ್ನೋದು ಕೂಡ ಅವ್ರಿಗೆ ಗೊತ್ತಾಗ್ತಾ ಇದೆ. ಅವರು ಹೊರಗಿನ ಜನರ ಮೇಲೆ ಟ್ರಸ್ಟ್ ಇಟ್ಟರು, ಆದರೆ ನಿಮ್ಮ ಮೇಲೆ ಟ್ರಸ್ಟ್ ಇಡಲಿಲ್ಲ. ಹಾಗಾಗಿ ಈ ರಿಲೇಷನ್ಶಿಪ್ ಹಾಳಾಯಿತು ಅನ್ನೋ ರಿಯಲೈಸೇಷನ್ ಅವ್ರಿಗೆ ಬರ್ತಾ ಇದೆ. ನೀವು ಕೇಳಿದ ಕಮಿಟ್ಮೆಂಟ್, ಸೆಕ್ಯೂರಿಟಿ, ಸ್ಟೆಬಿಲಿಟಿ ಇವೆಲ್ಲವೂ ರಾಂಗ್ ಆಗಿರಲಿಲ್ಲ ಅನ್ನೋದು ಈಗ ಅವರಿಗೆ ಅರ್ಥ ಆಗ್ತಾ ಇದೆ. ನೀವು ಕೇಳಿದ್ದು ಸರಿಯಾಗಿತ್ತು. ಈ ಸ್ಪೇಸ್, ಈ ಸಪ್ರೇಷನ್, ಈ ನೋ ಕಾಂಟ್ಯಾಕ್ಟ್ ಸಿಚುವೇಷನ್ನಲ್ಲಿ ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡಿದ್ದಾರೆ. ಅದರ ಪರಿಣಾಮವಾಗಿ ಬಹಳಷ್ಟು ವಿಷಯಗಳು ಅವರಿಗೆ ಕ್ಲಿಯರ್ ಆಗ್ತಾ ಇದೆ. ಈಗ ಅವರು ನಿಮ್ಮನ್ನು ರೈಟ್ ಪರ್ಸನ್ ಆಗಿ ನೋಡ್ತಾ ಇದ್ದಾರೆ. ನಿಮ್ಮ ತಪ್ಪು ಹುಡುಕುವ ಪ್ರಯತ್ನ ಈಗ ಅವರಲ್ಲಿ ಕಾಣಿಸ್ತಾ ಇಲ್ಲ. ನೀವು ಕೇಳಿದ್ದ ಯಾವುದೇ ವಿಷಯವು ರಾಂಗ್ ಅಲ್ಲ ಅನ್ನೋದು ಅಂಡರ್ಸ್ಟ್ಯಾಂಡಿಂಗ್ ಅವ್ರಿಗೆ ಬಂದಿದೆ. ಬಹುಶಃ ಇದುವರೆಗೂ ಅವರು ಸೊಸೈಟಿ ಹೇಳಿದ್ದೆ ರೈಟ್, ಸೊಸೈಟಿ ಹೇಳಿದ್ದೆ ರಾಂಗ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಈಗ ಅವರು ಆ ಯೋಚನೆಗಳನ್ನು ಕ್ವಶನ್ ಮಾಡೋದನ್ನು ಕಲ್ತಿದ್ದಾರೆ. ದೊಡ್ಡ ದೊಡ್ಡ ಸ್ಟೆಪ್ ತಗೊಳ್ಳೋದಕ್ಕೆ ಕೂಡ ಅವರನ್ನು ಅವರು ರೆಡಿ ಮಾಡಿಕೊಳ್ಳುವ ಎನರ್ಜಿಯಲ್ಲಿದ್ದಾರೆ. ರಿಯೂನಿಯನ್ ಪ್ಲ್ಯಾನಿಂಗ್ ಎನರ್ಜಿ. ಈ ವ್ಯಕ್ತಿಗೂ ಈಗ ಈ ಡಿಸ್ಟೆನ್ಸ್ ಏನಿದೆ ಅದು ಬೇಗ ಮುಗಿಬೇಕು ಅನ್ನೋ ಆಸೆ ಇದೆ. ಇನ್ನು ನಿಮ್ಮಿಂದ ದೂರ ಇರಬೇಕು ಅನ್ನೋ ಮನಸ್ಸು ಇವರಿಗಿಲ್ಲ. ಈ ವ್ಯಕ್ತಿ ಇನ್ನು ಮುಂದೆ ನಿಮ್ಮಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾ ಇಲ್ಲ. ಅವರೀಗ ಒಂದು ಫೀಲಿಂಗ್ ಬರ್ತಾ ಇದೆ, ಈ ಡಿಸ್ಟೆನ್ಸ್ ನಿಮ್ಮಿಬ್ಬರ ಮಧ್ಯ ಬಂದಿರಲಿಲ್ಲ ಅಂದರೆ ಈ ಸಮಯವನ್ನು ನಾವು ಒಟ್ಟಿಗೆ ಸ್ಪೆಂಡ್ ಮಾಡ್ಬೋದಿತ್ತು. ಈ ಯೋಚನೆ ಅವರ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಬರ್ತಾ ಇದೆ. ಹಾಗಾಗಿ ಈ ನೋ ಕಾಂಟ್ಯಾಕ್ಟ್ ಸಿಚುವೇಶನನ್ನು ಅವರು
ಸಾಧ್ಯವಾದಷ್ಟು ಬೇಗ ಎಂಡ್ ಮಾಡಬೇಕು ಅನ್ನೋ ಆಸೆ ಇವರಿಗಿದೆ. ಅವರು ಮತ್ತೆ ನಿಮ್ಮ ಲೈಫ್ಗೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿಯ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಅವರು ಈ ವಿಷಯದ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಈ ವ್ಯಕ್ತಿ ಯಾವುದಾದ್ರೂ ಪ್ಲಾನಿಂಗ್ ಮಾಡ್ತಾ ಇರುವ ಸಾಧ್ಯತೆ ಇದೆ. ಕಂಪ್ಲೀಟ್ ಅವೇಕ್ನಿಂಗ್ ಆಗಿದೆ. ಬಹಳ ತಡವಾಗಿ ಬರಬೇಕಿದ್ದ ರಿಯಲೈಸೇಷನ್ ಈಗ ಬಂದಿದೆ. ಅವರು ನಿಮ್ಮ ಕಡೆಗೆ ಬರಬೇಕು ಅನ್ನೋ ಡಿಸಿಷನನ್ನು ಈಗಾಗಲೇ ತಗೊಂಡಿದ್ದಾರೆ. ಈ ವಿಷಯದಲ್ಲಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಈಗ ಅವರು ಪ್ಲಾನಿಂಗ್ ಮಾಡ್ತಾ ಇರುವ ಎನರ್ಜಿಯಲ್ಲಿದ್ದಾರೆ. ಯಾವ ರೀತಿಯಲ್ಲಿ ನಿಮ್ಮನ್ನು ಅಪ್ರೋಚ್ ಮಾಡಬೇಕು, ಯಾವ ಎಕ್ಸ್ಕ್ಯೂಸ್ ಹೇಳಬೇಕು, ಹೇಗೆ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಬೇಕು ಅನ್ನೋ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಅವರಿಗೊಂದು ಫೀಲಿಂಗ್ ಇದೆ, ನೇರವಾಗಿ ಬಂದು ಮಾತಾಡೋದು ಈಗ ಈಸಿ ಅಲ್ಲ. ಹಾಗಾಗಿ ಮೊದಲು ಯಾವುದಾದ್ರೂ ರೀಸನ್ ಹುಡುಕಿ ಆಮೇಲೆ ನಿಮ್ಮ ಜೊತೆ ಮಾತು ಆರಂಭ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತುಂಬ ಪ್ಲಾನಿಂಗ್ ಮತ್ತು ಸ್ಟ್ರಾಟಜಿ ಇದೆ. ಈ ವ್ಯಕ್ತಿಯಿಂದ ನಿಮಗೆ ಕಾಲ್ ಅಥವಾ ಮೆಸೇಜ್ ಬರುವ ಸಾಧ್ಯತೆ ಇದೆ. ಡಿವೈನ್ ಕನೆಕ್ಷನ್ ಎನರ್ಜಿ. ನಿಮ್ಮಿಬ್ಬರ ನಡುವೆ ಇರುವ ಈ ಕನೆಕ್ಷನ್ ಸಾಮಾನ್ಯ ರಿಲೇಷನ್ಶಿಪ್ ಅಲ್ಲ, ಇದು ಸೋಲ್ ಕನೆಕ್ಷನ್ ಆಗಿರಬಹುದು. ಡೆಸ್ಟಿನಿ ನಿಮಗಾಗಿ ಈ ಕನೆಕ್ಷನನ್ನು ಕ್ರಿಯೇಟ್ ಮಾಡಿರಬಹುದು. ಹಾಗಾಗಿ ಈ ಕನೆಕ್ಷನ್ ಮೇಲೆ ಟ್ರಸ್ಟ್ ಇಡಿ. ನೀವು ಪಾಸಿಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರುವ ವಿಷಯಗಳು ನಿಮ್ಮ ಲೈಫ್ಗೆ ಬರೋದಕ್ಕೆ ಶುರುವಾಗುತ್ತೆ. ನೀವು ಪಾಸಿಟಿವ್ ಆಗಿ ಮ್ಯಾನಿಫೆಸ್ಟ್ ಮಾಡಿರೋದು ನಿಮ್ಮ ಕಡೆಗೆ ಬರ್ತಾ ಇದೆ. ಬಿಹೈಂಡ್ ದ ಸೀನ್ ಯೂನಿವರ್ಸ್ ನಿಮ್ಮ ಪರವಾಗಿ ವರ್ಕ್ ಮಾಡ್ತಾ ಇದೆ. ನೀವು ಕೇಳಿದ ಕಮಿಟ್ಮೆಂಟ್, ಸೆಕ್ಯುರಿಟಿ, ಸ್ಟೆಬಿಲಿಟಿ ಇವೆಲ್ಲದರ ಮೇಲೆ ಯೂನಿವರ್ಸ್ ಈಗಾಗಲೇ ವರ್ಕ್ ಮಾಡ್ತಾ ಇದೆ. ನೀವು ಮಾಡಿದ ಪ್ರೇಯರ್, ನಿಮ್ಮ ಮ್ಯಾನಿಫೆಸ್ಟೇಷನ್ ಇವೆಲ್ಲವೂ ಬಿಹೈಂಡ್ ದ ಸೀನ್ ನಡೀತಾ ಇದೆ. ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಈ ಕನೆಕ್ಷನ್ನಲ್ಲಿ ಫ್ಯಾಮಿಲಿ ಇಶ್ಯೂಸ್ ದೊಡ್ಡ ಕಾರಣ ಆಗಿದ್ದರೆ, ನಿಮ್ಮ ಪಾರ್ಟ್ನರ್ನ ಫ್ಯಾಮಿಲಿ ನಿಮಗೆ ಸಪೋರ್ಟ್ ಮಾಡದೇ ಇದ್ದರೆ, ಇದುವರೆಗೆ ನಿಮ್ಮ ಪಾರ್ಟ್ನರ್ ನಿಮ್ಮ ಪರವಾಗಿ ಸ್ಟ್ಯಾಂಡ್ ತಗೊಳ್ಳದೇ ಇದ್ದರೆ, ಈಗ ಅವರು ಅವರ ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡಲು ಪ್ರಯತ್ನ ಪಡ್ತಾ ಇದ್ದಾರೆ. ಅವರು ನಿಮ್ಮನ್ನು ಎಷ್ಟು ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಾರೆ ಅನ್ನೋದನ್ನು ಅವರಿಗೆ ಅರ್ಥ ಮಾಡಿಸುವ ಪ್ರಯತ್ನದಲ್ಲಿರುವ ಎನರ್ಜಿಯಲ್ಲಿದ್ದಾರೆ. ಯಾಕೆಂದರೆ ಈ ವ್ಯಕ್ತಿಗೆ ನಿಮ್ಮ ಹತ್ರ ಮತ್ತೆ ಬರಬೇಕು ಅನ್ನೋ ಆಸೆ ತುಂಬ ಸ್ಟ್ರಾಂಗ್ ಆಗಿದೆ. ಆದರೆ ಯಾವುದೇ ಪ್ರಾಬ್ಲಮ್ ಜೊತೆ ಬರೋದು ಅವರಿಗೆ ಇಷ್ಟ ಇಲ್ಲ. ಮೊದಲು ಎಲ್ಲವನ್ನು ಸಾರ್ಟ್ ಔಟ್ ಮಾಡಿ ಆಮೇಲೆ ನಿಮ್ಮ ಹತ್ರ ಬರಬೇಕು ಅನ್ನೋದು ಅವರ ಯೋಚನೆ. ಹಾಗಾದರೆ ಮಾತ್ರ ನಿಮಗೆ ಪ್ರಾಪರ್ ಟೈಮ್, ಪ್ರಾಪರ್ ಅಟೆನ್ಷನ್, ಪ್ರಾಪರ್ ಕಮಿಟ್ಮೆಂಟ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಫೀಲಿಂಗ್ ಅವರಲ್ಲಿದೆ. ಸೆಲ್ಫ್ ಪ್ರಿಪ್ರೇಷನ್ ಆ್ಯಂಡ್ ಸ್ಟೆಬಿಲಿಟಿ ಎನರ್ಜಿ. ಈ ವ್ಯಕ್ತಿ ಈಗ ಅವರನ್ನು ಅವರು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ನೀವು ಇವರಿಂದ ಯಾವ ಯಾವ ವಿಷಯಗಳನ್ನು ಎಕ್ಸ್ಪೆಕ್ಟ್ ಮಾಡಿದ್ರೋ ಅವುಗಳನ್ನು ನಿಮಗೆ ಕೊಡೋದಕ್ಕೆ ತಮ್ಮನ್ನು ತಾವು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಆ ಎನರ್ಜಿಯಲ್ಲಿದ್ದಾರೆ. ಅವರನ್ನು ತಾವು ಅಷ್ಟು ಸ್ಟೇಬಲ್ ಆಗಿ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನೀವು ಇವರಿಂದ ಕಮಿಟ್ಮೆಂಟ್ ಕೇಳಿದರೆ ಮೊದಲು ಅದಕ್ಕೆ ತಕ್ಕ ವ್ಯಕ್ತಿ ಆಗಬೇಕು ಅನ್ನೋ ಯೋಚನೆಯಲ್ಲಿದ್ದಾರೆ. ಒಂದು ವೇಳೆ ನಾನಿನ್ನೂ ಫಿನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅನ್ನೋ ಫೀಲಿಂಗ್ ಇವರ ಮನಸ್ಸಿನಲ್ಲಿದ್ದರೆ ಈಗ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ಅವರನ್ನು ಫಿನಾನ್ಷಿಯಲಿ ಸ್ಟೇಬಲ್ ಮಾಡ್ಕೊಳ್ತಾ ಇದ್ದಾರೆ. ಫ್ಯಾಮಿಲಿಯನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನ ಕೂಡ ಇದೆ. ಅದೇ ಸಮಯದಲ್ಲಿ ಅವರ ಮುಂದಿನ ದಿನಗಳ ಬಗ್ಗೆ ಸ್ಟ್ರಾಂಗ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮಟ್ಟಕ್ಕೆ ತಕ್ಕ ವ್ಯಕ್ತಿ ಆಗಬೇಕು ಅನ್ನೋ ಆಸೆ ಇವರಿಗಿದೆ. ಈ ಹಿಂದೆ ಅವರನ್ನು ನಿಮಗಿಂತ ಕಡಿಮೆ ಅಂತ ಫೀಲ್ ಮಾಡ್ತಾ ಇರಬಹುದು. ಆ ಇನ್ಸೆಕ್ಯೂರಿಟಿಯನ್ನು ಈಗ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಬಿಹೈಂಡ್ ದ ಸೀನ್ ತುಂಬ ಚೇಂಜ್ ನಡೀತಾ ಇದೆ. ನಿಮ್ಮ ವಿಶ್ ಕಂಪ್ಲೀಟ್ ಆಗುವ ಡೈರೆಕ್ಷನಲ್ಲಿ ವರ್ಕ್ ನಡೀತಾ ಇದೆ. ಆದರೆ ಯಾವುದು ಓವರ್ನೈಟ್ ಆಗೋದಿಲ್ಲ ಅನ್ನೋದನ್ನು ನೀವು ಕೂಡ ನೆನ್ಪಿಟ್ಕೊಳ್ಬೇಕು. ನಿಮ್ಮ ವಿಶ್ ಮೇಲೆ ವರ್ಕ್ ಆಗ್ತಾ ಇದೆ. ಯೂನಿವರ್ಸ್ ನಿಮ್ಮ ಪರವಾಗಿ ವರ್ಕ್ ಮಾಡ್ತಾ ಇದೆ. ಹಾಗಾಗಿ ಯೂನಿವರ್ಸ್ ಮೇಲೆ ಟ್ರಸ್ಟ್ ಇಡೋದು ತುಂಬ ಮುಖ್ಯ. ತುಂಬ ವಿಷಯಗಳು ನಿಧಾನವಾಗಿ ಸರಿಯಾಗ್ತಾ ಇದೆ. ಸೆಲ್ಫ್ ರಿಯಲೈಸೇಷನ್ ಆ್ಯಂಡ್ ರಿಗ್ರೆಟ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ಅಪ್ರೋಚ್ ಮಾಡುವಾಗ ತುಂಬ ಯೋಚನೆ ಮಾಡಿ ತುಂಬ ಮೆಚ್ಯೂರಾಗಿ ಅಪ್ರೋಚ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ಟೈಮ್ನಲ್ಲಿ ಅವರಿಗೆ ಸೆಲ್ಫ್ ರಿಯಲೈಸೇಷನ್ ಆಗ್ತಾ ಇದೆ. ಇದುವರೆಗೆ ಅವರ ತಪ್ಪುಗಳನ್ನು ನೋಡೋದಕ್ಕೆ ಇಷ್ಟಪಡದೇ ಇದ್ದ ವ್ಯಕ್ತಿ ಈಗ ಅವರ ತಪ್ಪುಗಳನ್ನು ಒಂದೊಂದಾಗಿ ನೋಡ್ತಾ ಇದ್ದಾರೆ. ನಿಮಗೆ ಎಷ್ಟು ನೋವು ಕೊಟ್ಟಿದ್ದಾರೆ, ಎಷ್ಟು ಕಣ್ಣೀರು ತರಿಸಿದ್ದಾರೆ, ಎಷ್ಟು ಪೇಯ್ನ್ ಕೊಟ್ಟಿದ್ದಾರೆ ಅನ್ನೋದು ಈಗ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಆದರೆ ಇದು ಎಲ್ಲವನ್ನು ಅವರು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ. ನಿಮಗೆ ಪೇಯ್ನ್ ಕೊಡಬೇಕು ಅನ್ನೋ ಇಂಟೆನ್ಷನ್ ಅವರಲ್ಲಿರಲಿಲ್ಲ. ಒಂದು ವೇಳೆ ಅವರು ನಿಮಗೆ ನೋವು ಕೊಟ್ಟಿದ್ರೆ ಅದು ಯಾವುದಾದ್ರೂ ಒಂದು ಸಿಚುವೇಶನ್ ಕಾರಣ ಆಗಿರಬಹುದು. ಅದರಿಂದ ಅವರು ತಪ್ಪು ಡಿಸಿಷನ್ ತಗೊಂಡಿರ್ಬೋದು. ಸೊ ನಿಮಗೆ ನೋವು ಕೊಡಲೇಬೇಕು ಅನ್ನೋ ಉದ್ದೇಶ ಅವರಲ್ಲಿ ಇರಲಿಲ್ಲ ಅನ್ನೋದು ಎನರ್ಜಿಯಲ್ಲಿದೆ. ನಿಮ್ಮ ಮೇಲೆ ಅವರಿಗೆ ತುಂಬ ಲವ್ ಇದೆ. ಈ ವ್ಯಕ್ತಿಯೊಳಗೆ ಈಗೋ ಕೂಡ ಇದೆ. ಹಾಗಾಗಿ ಅವರ ತಪ್ಪನ್ನು ಸುಲಭವಾಗಿ ಆಕ್ಸೆಪ್ಟ್ ಮಾಡೋದಿಲ್ಲ. ಈಗೋ ಮುಂದೆ ಬರ್ತಾ ಇದೆ. ಆದರೆ ಒಳಗೊಳಗೆ ಅವರಿಗೆ ಎಲ್ಲವೂ ಗೊತ್ತಿದೆ. ಅವರು ತಪ್ಪು ಮಾಡಿದ್ದಾರೆ ಅನ್ನೋ ರಿಗ್ರೆಟ್ ಕೂಡ ಇದೆ, ಗಿಲ್ಟ್ ಕೂಡ ಇದೆ. ಅವರ ತಪ್ಪನ್ನು ಹೊರಗಡೆ ಒಪ್ಕೊಳ್ದೇ ಇದ್ದರೂ ಕೂಡ ನಿಮ್ಮ ಮುಂದೆ ಅವರ ವ್ಯಾಲ್ಯೂ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ, ನಿಮ್ಮ ಕಣ್ಣಲ್ಲಿ ಅವರ ರೆಸ್ಪೆಕ್ಟ್ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಾಗಾಗಿ
ಹೊರಗಡೆ ಏನೂ ಹೇಳದೇ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ರಿಗ್ರೆಟ್ ತುಂಬ ಇದೆ, ಗಿಲ್ಟ್ ತುಂಬ ಇದೆ. ಈಗ ಅವರು ಅವರ ತಪ್ಪುಗಳನ್ನು ಸರಿ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮೇಲೆ ಅವರು ಇನ್ನರ್ ವರ್ಕ್ ಮಾಡ್ತಾ ಇದ್ದಾರೆ. ಅವರನ್ನು ಅವರು ಬೆಟರ್ ಪರ್ಸನ್ ಆಗಿ ಮಾಡ್ಕೊಳ್ತಾ ಇದ್ದಾರೆ. ದೂರದಿಂದಲೇ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರಿಗೆ ಇನ್ನೊಂದು ಫಿಯರ್ ಕೂಡ ಇದೆ, ಅಷ್ಟರಲ್ಲಿ ನೀವು ನ್ಯೂ ಬಿಗಿನಿಂಗ್ ಸ್ಟಾರ್ಟ್ ಮಾಡಿಬಿಟ್ರೆ, ಅವರನ್ನು ಸಂಪೂರ್ಣ ಫರ್ಗೆಟ್ ಆಗಿಬಿಟ್ರೆ ಅನ್ನೋ ಭಯ ತುಂಬ ಸ್ಟ್ರಾಂಗ್ ಆಗಿದೆ. ಈ ಯೋಚನೆ ಅವರಿಗೆ ಆ್ಯಂಗ್ಸೈಟಿ ಮತ್ತು ಸ್ಟ್ರೆಸ್ ಕೊಡ್ತಾ ಇದೆ. ಹಾಗಾಗಿ ಬಹಳ ಬೇಗ ಈ ವ್ಯಕ್ತಿ ಆ್ಯಕ್ಷನ್ ತಗೊಳ್ಳುವ ಎನರ್ಜಿಯಲ್ಲಿದ್ದಾರೆ. ಆ ಆ್ಯಕ್ಷನ್ಗೆ ಬೇಕಾದ ಪ್ರಿಪ್ರೇಷನನ್ನು ಥಿಂಕ್ ಮಾಡ್ತಾ ಇದ್ದಾರೆ. ಪೇಷನ್ಸ್ ಆ್ಯಂಡ್ ಎಮೋಷ್ನಲ್ ರೆಸ್ಟ್ಲೆಸ್ನೆಸ್ ಎನರ್ಜಿ. ನಿಮಗೂ ಎಲ್ಲವೂ ತುಂಬ ಬೇಗ ಆಗಬೇಕು ಅನ್ನೋ ಆಸೆ ಇರ್ಬೋದು. ಇವಾಗಲೇ ಅವರ ಕಾಲ್ ಬರಬೇಕು, ಇವಾಗಲೇ ಅವರ ಮೆಸೇಜ್ ಬರಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮ್ಮೊಳಗೆ ಇರ್ಬೋದು. ಆದರೆ ಒಂದು ವಿಷಯವನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೇಬೇಕು, ಯಾವುದು ಓವರ್ನೈಟ್ ಆಗೋದಿಲ್ಲ. ಈ ಕನೆಕ್ಷನ್ನಲ್ಲಿ ಪೇಷನ್ಸ್ ಇಡೋದು ತುಂಬ ಮುಖ್ಯ. ಇನ್ನೆಷ್ಟು ದಿನ ಪೇಷನ್ಸ್ ಇಡಬೇಕು ಅಂತ ನೀವು ಅಂದ್ಕೊಳ್ಬೋದು. ಅದಕ್ಕೆ ಉತ್ತರ ಸಮಯ ಬೇಕಾಗುತ್ತೆ. ಯಾವುದೋ ಒಂದು ಕ್ಷಣದಲ್ಲಿ ಕಂಪ್ಲೀಟ್ ಆಗೋದಿಲ್ಲ ಅದು. ನೀವು ಈ ಕನೆಕ್ಷನಲ್ಲಿ ಸ್ಟೇ ಮಾಡಬೇಕು ಅಂದರೆ ಪೇಷನ್ಸ್ ಇರಲೇಬೇಕು. ಪೇಷನ್ಸ್ ಇರೋಕ್ಕೆ ಆಗೋದಿಲ್ಲ ಅಂದರೆ ಈ ಕನೆಕ್ಷನ್ನಲ್ಲಿ ಸ್ಟೇ ಮಾಡೋಕ್ಕೆ ಇರೋದು ನಿಮ್ಮ ಡಿಸಿಷನ್ ಮೇಲೆ ಅದು ನಿಂತಿರುತ್ತೆ. ಅದು ಸಂಪೂರ್ಣ ನಿಮ್ಮ ಚಾಯ್ಸ್. ಸೊ ಇಲ್ಲಿ ನಾನು ಏನು ಗೈಡೆನ್ಸ್ ಇದೆ ಅದು ಮಾತ್ರ ಹೇಳೋದಕ್ಕೆ ಸಾಧ್ಯ. ಈ ಟೈಮ್ನಲ್ಲಿ ಪೇಷನ್ಸ್ ತುಂಬ ಮುಖ್ಯ. ಮಿಸ್ಸಿಂಗ್ ಆ್ಯಂಗ್ಸೈಟಿ ಆ್ಯಂಡ್ ಸ್ಲೀಪ್ಲೆಸ್ ನೈಟ್ಸ್ ಎನರ್ಜಿ. ಈ ವ್ಯಕ್ತಿಗೆ ಪೀಸ್ಫುಲ್ ಸ್ಲೀಪ್ ಇಲ್ಲ. ಅವರು ತುಂಬ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ರೆಸ್ಟ್ಲೆಸ್ ಆಗಿದ್ದಾರೆ, ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದಾರೆ. ಈ ಕನೆಕ್ಷನ್ನ ಫ್ಯೂಚರ್ ಏನಾಗುತ್ತೆ, ಮುಂದೆ ಏನಾಗಬಹುದು ಅನ್ನೋ ಯೋಚನೆ ಅವರಿಗೆ ಆ್ಯಂಗ್ಸೈಟಿ ಕೊಡ್ತಾ ಇದೆ. ನಿಮಗೂ ಕೂಡ ಕೆಲವೊಮ್ಮೆ ಈ ವ್ಯಕ್ತಿ ದಿನಪೂರ್ತಿ ಏನು ಯೋಚನೆ ಮಾಡ್ತಾ ಇರ್ಬೋದು ಅನ್ನೋ ಪ್ರಶ್ನೆ ಬಂದಿರ್ಬೋದು. ಅವರು ಪ್ರತಿದಿನ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಆದರೆ ನಿಮ್ಮ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ಚಿಕ್ಕ ಪ್ರಶ್ನೆ ಕೂಡ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈ ಕನೆಕ್ಷನ್ಗೆ ಮುಂದಿನ ದಿನ ಏನಾಗ್ಬೋದು, ಎಲ್ಲ ಸರಿಯಾಗುತ್ತಾ, ನಾವು ಮತ್ತೆ ಹೊಂದಾಗ್ತೀವಾ ಅನ್ನೋ ಪ್ರಶ್ನೆಗಳು ಅವರನ್ನು ಬಿಡ್ತಾ ಇಲ್ಲ. ನಿಮ್ಮ ಮೇಲೆ ಅವರು ಇಷ್ಟು ಅಟ್ಯಾಚ್ಮೆಂಟ್ ಯಾಕೆ ಇದ್ದಾರೆ ಅಂತ ನೋಡೋದಾದರೆ, ನಿಮ್ಮನ್ನು ಫರ್ಗೆಟ್ ಯಾಕೆ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋ ಪ್ರಶ್ನೆಗಳಿಗೂ ಉತ್ತರ ಹುಡುಕ್ತಾ ಇದ್ದಾರೆ. ಈ ಕನೆಕ್ಷನ್ನ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು ಅವರಿಗೆ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿ ಕೊಡ್ತಾ ಇದೆ. ಕೆಲವೊಮ್ಮೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅವರ ಫ್ಯಾಂಟಸಿ ವರ್ಡ್ನಲ್ಲಿ ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನೀವು ಅವರ ಪಕ್ಕದಲ್ಲಿದ್ದೀರಾ, ಅವ್ರ ಜೊತೆ ಮಾತಾಡ್ತಾ ಇದ್ದೀರಾ ಅನ್ನೋದನ್ನು ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಲ್ಪಿಸ್ಕೊಳ್ತಾ ಇದ್ದಾರೆ. ಅದೇ ಅವರಿಗೆ ಸ್ವಲ್ಪ ಪೀಸ್ ಅನ್ನೋದು ಕೊಡ್ತಾ ಇದೆ. ಯಾಕೆಂದರೆ ರಿಯಾಲಿಟಿ ಅವರ ಪಾಲಿಗೆ ತುಂಬ ಹಾರ್ಶ್ ಆಗಿದೆ. ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ರೈಟ್ ಆ್ಯಕ್ಷನ್ ಎನರ್ಜಿ. ಈ ವ್ಯಕ್ತಿ ಈಗ ಅವರನ್ನು ತಾವು ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಈ ಕನೆಕ್ಷನ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ನ ಫಿಕ್ಸ್ ಮಾಡುವ ಥಿಂಕಿಂಗ್ನಲ್ಲಿದ್ದಾರೆ. ಮುಂದೆ ಬಂದು ನಿಮ್ಮನ್ನು ಅವರೇ ಅಪ್ರೋಚ್ ಮಾಡ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಮೊದಲು ಯಾರು ಅಪ್ರೋಚ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದ್ದರೆ, ನಿಮ್ಮ ಪಾರ್ಟ್ನರ್ ಮೊದಲು ನಿಮ್ಮ ಕಡೆಗೆ ಸ್ಟೆಪ್ ತಗೊಳ್ತಾರೆ ಅನ್ನೋ ಎನರ್ಜಿ ಇದೆ. ಬಟ್ ಸರಿಯಾದ ಟೈಮ್ನಲ್ಲಿ ಸರಿಯಾದ ಆ್ಯಕ್ಷನ್ ಕೂಡ ತಗೊಳ್ತಾರೆ. ನಿಮ್ಮಿಂದ ದೂರ ಆಗಿರೋದಕ್ಕೆ, ನಿಮ್ಮ ಜೊತೆ ಮಾತಾಡದೇ ಇರೋದಕ್ಕೆ ಈ ವ್ಯಕ್ತಿಯೊಳಗೆ ತುಂಬ ರಿಗ್ರೆಟ್ ಇದೆ. ತುಂಬ ಡೀಪ್ ಆಗಿರುವ ಗಿಲ್ಟ್ ಕೂಡ ಇದೆ. ಹಿಡನ್ ಫೀಲಿಂಗ್ಸ್ ಆ್ಯಂಡ್ ರಿಯಾಲಿಟಿ ಎನರ್ಜಿ. ಈ ವ್ಯಕ್ತಿ ಈಗ ಸೋಷಿಯಲ್ ಮೀಡಿಯಾನಲ್ಲಿ ನಿಮಗೆ ತೋರಿಸ್ತಾ ಇರುವ ಎಲ್ಲವೂ ರಿಯಾಲಿಟಿ ಆಗಿರಬೇಕು ಅಂತ ಇಲ್ಲ. ಅವರು ಹ್ಯಾಪಿ ಆಗಿದ್ದಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಎಲ್ಲವೂ ಫೈನ್ ಇದೆ ಅಂತ ತೋರಿಸ್ಬಹುದು. ಆದರೆ ಅದು ನಿಜ ಆಗಿರಬೇಕು ಅಂತ ಇಲ್ಲ. ಅವರು ಒಂದು ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಅವರ ರಿಯಲ್ ಫೀಲಿಂಗ್ಸನ್ನು ಎಲ್ಲರಿಂದ ಮರೆಮಾಚ್ತಾ ಇದ್ದಾರೆ. ಹೊರಗೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಒಳಗೆ ತುಂಬ ಎಮೋಷ್ನಲಿ ಬ್ರೋಕನ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾನಲ್ಲಿ ಅವರು ಏನು ತೋರಿಸ್ತಾ ಇದ್ದಾರೋ ಅದು ನಿಜ ಆಗಿರಬೇಕು ಅಂತ ಇಲ್ಲ. ಅದರ ಮೂಲಕ ನಿಮ್ಮ ರಿಯಾಕ್ಷನ್ ಬೇಕು ಅನ್ನೋ ಆಸೆ ಇರ್ಬೋದು. ನೀವು ಅವರಿಗೆ ರೆಸ್ಪಾನ್ಸ್ ಕೊಡಬೇಕು ಅಂತ ಅವ್ರು ಬಯಸ್ತಾ ಇರ್ಬೋದು. ಹೊರಗಿನ ಜಗತ್ತಿಗೆ ಸ್ಟ್ರಾಂಗ್ ಅಂತ ತೋರಿಸ್ತಾ ಇದ್ದಾರೆ. ಆದರೆ ರಿಯಾಲಿಟಿಯಲ್ಲಿ ಅವರು ಒಳಗೊಳಗೆ ಸಂಪೂರ್ಣ ಕುಸಿದು ಹೋಗಿದ್ದಾರೆ. ತುಂಬ ಡೇ ಡ್ರೀಮಿಂಗ್ ಮಾಡ್ತಾ ಇರಬಹುದು. ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನೀವು ಅವರ ಎದುರು ಇದ್ದೀರಾ, ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಅದೇ ಅವರಿಗೆ ಸ್ವಲ್ಪ ಕಂಫರ್ಟ್ ಕೊಡ್ತಾ ಇದೆ. ಸೊ ಜಸ್ಟಿಸ್ ಎನರ್ಜಿ. ಈ ಕನೆಕ್ಷನಲ್ಲಿ ನಿಮ್ಮ ಜೊತೆ ನಡೆದ ಪ್ರತಿಯೊಂದು ನೋವಿಗೂ ಕೂಡ ನೀವು ಅನುಭವಿಸಿದ ಪೇಯ್ನ್, ನೀವು ಸುರಿಸಿದ ಕಣ್ಣೀರು, ನೀವು ಸಹಿಸಿಕೊಂಡ ನೋವು ಯಾವುದೂ ವೇಸ್ಟ್ ಆಗಿಲ್ಲ. ನಿಮಗೆ ಯೂನಿವರ್ಸ್ ಜಸ್ಟಿಸ್ ಕೊಡುವ ಎನರ್ಜಿ ಇದೆ. ಈ ವ್ಯಕ್ತಿ ಅವರ ಒಂದು ಲೆಸನ್ ಕಲಿತಾ ಇದ್ದಾರೆ. ಅವರ ತಪ್ಪುಗಳಿಂದ ಅವರಿಗೆ ರಿಯಲೈಸ್ ಆಗ್ತಾ ಇದೆ. ಒಂದು ವೇಳೆ ಈ ಕನೆಕ್ಷನ್ ಡೆಸ್ಟಿನಿಯಿಂದ ಬಂದಿದ್ದರೆ ಈ ಸಪ್ರೇಷನ್ ಕೂಡ ಒಂದು ಲರ್ನಿಂಗ್ ಪ್ರೊಸೆಸ್ ಆಗಿರ್ಬೋದು. ಟೈಮ್ ಬಂದಾಗ ಎಲ್ಲವೂ ಸರಿಯಾದ ಡೈರೆಕ್ಷನ್ಗೆ ಮೂವ್ ಆಗುವ ಎನರ್ಜಿ ಇದೆ. ಈ ವ್ಯಕ್ತಿಗೆ ಈಗ ನೀವು ತುಂಬ ಬ್ಯುಸಿ ಆಗಿರುವ ಹಾಗೆ ಕಾಣ್ತಾ ಇದ್ದೀರಾ. ನಿಮಗೆ ಈಗ ಅವರ ಬಗ್ಗೆ ಯಾವುದೇ ಕನ್ಸರ್ನ್ ಇಲ್ಲ ಅನ್ನೋ ಹಾಗೆ ಫೀಲಿಂಗ್ ಬರ್ತಾ ಇದೆ ಅವರಿಗೆ. ಹಿಂದೆ ನೀವು ಇವರ ಬಗ್ಗೆ ತುಂಬ ಯೋಚನೆ ಮಾಡ್ತಿದ್ರಿ, ಅವರನ್ನು ಚೇಸ್ ಮಾಡ್ತಾ ಇದ್ರಿ. ಆದರೆ ಈಗ ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ. ಈ ಇಂಡಿಪೆಂಡೆನ್ಸ್ ಅವರಿಗೆ ಚಾಲೆಂಜ್ ಆಗಿದೆ. ಅದೇ ಅವರಿಗೆ ಆ್ಯಂಗ್ಸೈಟಿ ಕೂಡ ಕೊಡ್ತಾ ಇದೆ.
ಅವರ ಎಲ್ಲ ಮಿಸ್ಟೇಕ್ಸನ್ನು ಅವರು ಈಗ ಒಂದೊಂದಾಗಿ ರಿಯಲೈಸ್ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಪ್ರತಿಯೊಂದು ತಪ್ಪಿನ ಬಗ್ಗೆ ಅವರಿಗೆ ಡೀಪ್ ರಿಗ್ರೆಟ್ ಇದೆ. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಅಥವಾ ಮೆಸೇಜ್ ಬರುವಂತಹ ಎನರ್ಜಿ. ನಿಮ್ಮಿಬ್ಬರ ನಡುವೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಮೀಟ್ ಆಗುವ ಸಾಧ್ಯತೆ ಇರಬಹುದು, ಅಥವಾ ಯಾವುದೋ ಒಂದು ಅಕಸ್ಮಾತಾಗಿ ಅವರ ಕಡೆಯಿಂದ ಕಾಲ್ ಅಥವಾ ಮೆಸೇಜ್ ಬರಬಹುದು. ಸೊ ನಿಮ್ಮ ಪರ್ಸ್ನಲ್ ಲೈಫ್ ಬಗ್ಗೆ ಅವರಿಗೆ ಈಗ ಏನೂ ಗೊತ್ತಿಲ್ಲ. ಅದೇ ಅವರನ್ನು ಇನ್ನಷ್ಟು ಯೋಚನೆ ಮಾಡೋ ರೀತಿ ಮಾಡ್ತಾ ಇದೆ. ಈ ವ್ಯಕ್ತಿ ನಿಮಗೆ ಒಂದು ಮುಖ್ಯವಾದ ಮಾತನ್ನು ರಿವೀಲ್ ಮಾಡಬೇಕು ಅಥವಾ ಹೇಳ್ಕೊಳ್ಬೇಕು, ಅವರ ಮನಸ್ಸಿನ ಫೀಲಿಂಗ್ಸನ್ನು ಹೇಳ್ಕೊಳ್ಬೇಕು ಅನ್ನೋ ಎನರ್ಜಿಯಲ್ಲಿದ್ದಾರೆ. ಅವರ ಫೀಲಿಂಗ್ಸನ್ನು ಓಪನ್ ಆಗಿ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ನಿಮ್ಮ ಮೇಲೆ ಎಷ್ಟು ಲವ್ ಇದೆ ಅನ್ನೋದನ್ನು ಕನ್ಫೆಸ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿರುವ ಅನೇಕ ವಿಷಯಗಳನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋ ಸ್ಟ್ರಾಂಗ್ ಡಿಸೈರ್ ಅವರಲ್ಲಿದೆ. ಮುಂದಿನ ದಿನಗಳಲ್ಲಿ ಈ ಕನೆಕ್ಷನ್ಗಾಗಿ ಸ್ಟ್ಯಾಂಡ್ ತಗೊಳ್ಳುವಂತಹ ಶಕ್ತಿ ಬರ್ತಾ ಇದೆ. ಇದುವರೆಗೂ ಅವರು ಕಮ್ಯುನಿಕೇಷನನ್ನು ಮುಂದಕ್ಕೆ ಹಾಕಿರ್ಬೋದು, ಕಾಲ್ ಮಾಡಬೇಕಿದ್ರು ಮುಂದೂಡಿರಬಹುದು, ಮೆಸೇಜ್ ಮಾಡಬೇಕಿದ್ರು ಮುಂದೂಡಿರಬಹುದು. ಈ ರಿಲೇಷನ್ಶಿಪ್ನ ರೆಸ್ಪಾನ್ಸಿಬಿಲಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ಪ್ರಯತ್ನ ಪಟ್ಟಿರ್ಬೋದು. ಆದರೆ ಈಗ ಅವರು ಆ ರೆಸ್ಪಾನ್ಸಿಬಿಲಿಟಿಯನ್ನು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಒಳಗೊಳಗೆ ಕಾಡ್ತಾ ಇದೆ. ಅನ್ಕಂಡೀಷ್ನಲ್ ಲವ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ಅವರು ನಿಮಗೆ ಯಾವುದೇ ಕಂಡೀಷನ್ ಇಲ್ಲದೆ ಲವ್ ಕೊಡಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಅವರಿಗೆ ಅನ್ಕಂಡೀಷ್ನಲ್ ಲವ್ ಕೊಟ್ಟಿದ್ದೀರಾ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿದೆ. ಈಗ ಅದೇ ಲವ್ವನ್ನು ನಿಮಗೆ ಹಿಂತಿರುಗಿಸ್ಬೇಕು ಅನ್ನೋ ಆಸೆ ಅವರಿಗಿದೆ. ಕೆಲವೊಮ್ಮೆ ಅವರು ಸಿಚುವೇಶನನ್ನು ಬ್ಲೇಮ್ ಮಾಡ್ತಾರೆ. ಅವರೇನು ಮಾಡೋದಕ್ಕೆ ಆಗಲಿಲ್ಲ, ಅದು ಪರಿಸ್ಥಿತಿಯ ಕಾರಣ ಅಂತ ಅವರನ್ನು ಅವರು ಸಮಾಧಾನ ಮಾಡ್ಕೊಳ್ತಾರೆ. ಆದರೆ ಮನಸ್ಸಿನ ಒಳಗಡೆ ತುಂಬ ಎಮೋಷ್ನಲ್ ಆಗಿದ್ದಾರೆ. ಪ್ರತಿದಿನ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಲುಕ್, ನಿಮ್ಮ ಪರ್ಸ್ನಾಲಿಟಿ ಅಥವಾ ನಿಮ್ಮ ಸಕ್ಸಸ್, ಇವುಗಳಲ್ಲಿ ಯಾವುದಾದ್ರೂ ಒಂದು ವಿಷಯ ಅವರಿಗೆ ಇನ್ಸೆಕ್ಯೂರಿಟಿ ಕೊಡ್ತಾ ಇರ್ಬೋದು. ಈ ಸಪ್ರೇಷನ್ ಕೂಡ ಅವರಿಗೆ ಒಂದು ಟೆಸ್ಟ್ ಆಗಿರ್ಬೋದು. ಈ ಕನೆಕ್ಷನ್ ಇನ್ನೂ ಅವರ ಮನಸ್ಸಿನಲ್ಲಿದೆ. ಅವರು ಗಿವ್ ಅಪ್ ಮಾಡಿಲ್ಲ ಅನ್ನೋ ಎನರ್ಜಿ ಇದೆ. ಸುಲಭವಾಗಿ ಗಿವ್ ಅಪ್ ಮಾಡುವವರು ಕೂಡ ಅಲ್ಲ. ಅವರಿಗೆ ನಿಮ್ಮ ಅಟೆನ್ಷನ್ ತುಂಬ ಬೇಕು ಅಂತ ಅನ್ನಿಸ್ತಾ ಇದೆ. ನೀವು ಹಿಂದೆ ಕೊಟ್ಟ ಅಟೆನ್ಷನ್ ಈಗ ಅವ್ರಿಗೆ ಮಿಸ್ಸಿಂಗ್ ಆಗ್ತಾ ಇದೆ. ನಿಮ್ಮ ಸೈಲೆನ್ಸ್ ಅವರಿಗೆ ಡೀಪ್ ಗಿಲ್ಟ್ ಮತ್ತು ರಿಗ್ರೆಟ್ ಕೊಡ್ತಾ ಇದೆ. ಸೊ ಯಾವುದಾದ್ರೂ ಒಂದು ಸಿಚುವೇಶನ್ ಮಧ್ಯದಲ್ಲಿ ಇದ್ದರೂ ಕೂಡ ಅವರು ನಿಮ್ಮನ್ನು ಕಂಪೇರ್ ಮಾಡ್ತಾ ಇದ್ದಾರೆ. ನಿಮ್ಮಂತಹ ಪ್ಯೂರ್ ಲವ್ ಯಾರಿಂದಲೂ ಸಿಗೋದಿಲ್ಲ ಅನ್ನೋದನ್ನು ಈಗ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಕೆಲವು ಸತ್ಯಗಳು ಅವರ ಮುಂದೆ ರಿವೀಲ್ ಆಗ್ತಾ ಇದೆ. ನಿಮ್ಮ ಬಗ್ಗೆ ಅವರು ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡ್ತಾ ಇದ್ದಾರೆ. ಈ ಸಪ್ರೇಷನ್ ಪರ್ಮನೆಂಟ್ ಬ್ರೇಕಪ್ ಅಲ್ಲ ಅನ್ನೋ ಎನರ್ಜಿ ಇದೆ. ಇದು ಒಂದು ಪಾಸ್ ಮಾತ್ರ. ನೆಗೆಟಿವ್ ಎನರ್ಜಿ ನಿಧಾನವಾಗಿ ರಿಲೀಸ್ ಆಗ್ತಾ ಇದೆ. ಈ ವ್ಯಕ್ತಿಗೆ ಈಗ ನಿಮ್ಮ ಪ್ರೀತಿ ಅನ್ನೋದು ಬೇಕು. ರೈಟ್ ಮತ್ತು ರಾಂಗ್ ನಡುವಿನ ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆ. ಈ ಕನೆಕ್ಷನಲ್ಲಿ ಬ್ಯಾಲೆನ್ಸ್ ಮತ್ತೆ ಬರುವ ರೀತಿ ಎನರ್ಜಿ ಇದೆ. ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಮಾಡುವ ಡಿಸಿಷನ್ ತಗೊಳ್ತಾರೆ. ಯಾರಾದರೂ ನಿಮ್ಮ ರಿಯೂನಿಯನ್ಗೆ ಹೆಲ್ಪ್ ಮಾಡ್ಬೋದು. ಪಾಸ್ಟ್ ಮೆಮೊರೀಸ್ ಮತ್ತೆ ಅವರ ಮನಸ್ಸಿಗೆ ಬರುತ್ತೆ. ಈ ಟೈಮ್ನಲ್ಲಿ ನೀವು ಏನು ಫೋರ್ಸ್ ಮಾಡಬೇಕಾಗಿಲ್ಲ. ವೇಟ್ ಆ್ಯಂಡ್ ವಾಚ್ ಅಷ್ಟೇ. ಅವರು ಅವರ ಲೆಸನ್ಸ್ ಕಲೀಲಿ. ಅವರು ನಿಮ್ಮಿಂದ ದೂರ ಆಗಿರೋದು ಅವರ ಲಾಸ್, ನಿಮ್ಮದಲ್ಲ. ಈ ವ್ಯಕ್ತಿ ನಿಜವಾಗ್ಲೂ ನಿಮ್ಮ ಡೆಸ್ಟಿನಿ ಆಗಿದ್ದರೆ ಅವರು ಮತ್ತೆ ಮರಳಿ ನಿಮ್ಮ ಲೈಫ್ಗೆ ಬರ್ತಾರೆ ಅನ್ನೋ ಎನರ್ಜಿ ಇದೆ. ಈಗ ಅವರ ಇಂಟ್ಯೂಷನ್ ಕ್ಲಿಯರ್ ಆಗ್ತಾ ಇದೆ. ಸೊ ಅವರು ಅಂಡರ್ಸ್ಟ್ಯಾಂಡ್ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ಈ ಪರ್ಸನ್ನ ಎನರ್ಜಿ ಆಗಿತ್ತು. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.